ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಾನಾಮಡಗು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಶರಣಬಸವೇಶ್ವರ ಮಹಾಸಂಸ್ಥಾನ ಅಂತಕ್ಕಂಥ ಒಂದು ಮಠ ಇದೆ ಇಲ್ಲಿ. ಇವರು ಸುಮಾರು ಒಂದು 4-5 ವರ್ಷದಿಂದ ನಮ್ಮ ಕೃಷಿಕರು ತಿಪ್ಪೇಸ್ವಾಮಿ ಅಂತಂದೇಳಿ ಇವರು ಅವ್ರ ಸಂಬಂಧಿಕರು ಕೂಡ. ನಾವು ಹೇಳೋದಿಷ್ಟೇ ರೈತ ಬಾಂಧವರೇ, ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಂಡು ಇವರು ಹಿಂದೆಲ್ಲ ಸುಮಾರು 12 ಲಕ್ಷ 15-20 ಲಕ್ಷ ಗಟ್ಟಲೆ ಟೊಮಟೊ ಬೆಳೆದಿರ್ತಕ್ಕಂಥ ಜಾಗ ಇದು. ನಿಮ್ಮ ಹೆಸರು? ನಮ್ಮ ಹೆಸರು ಗುಡದಪ್ಪ ಅಂತ ಹೇಳಿ. ಗುಡದಪ್ಪ ಅಲ್ಲ? ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ. ನಿಮ್ಮ ಹೆಸರು ತಿಪ್ಪೇಸ್ವಾಮಿರಲ್ಲ? ನಮ್ಮ ತಿಪ್ಪೇಸ್ವಾಮಿಯರ ಸಂಬಂಧಿಕರು, ಹೌದಾ? ಈಗ ಇಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು 4 ಎಕರೆ ಟೊಮಟೊ ಮಾಡಿದ್ದೀವಿ. 4 ಎಕರೆ ಮಾರ್ಚಲ್ಲಿ ಹಾಕಿರೋ ಒಂದು ಪ್ಲಾಟು ಈಗ ಆಲ್ರೆಡಿ ಸುಮಾರು ಒಂದು 200 ಬಾಕ್ಸ್ ಹರಿದಿರಿ. 200 ಬಾಕ್ಸ್ ಆಗಿದೆ. ಹೌದಾ? 200 ಬಾಕ್ಸ್ ಹರಿದಿದ್ದೀರಿ. ಒಂದು 2 ಲಕ್ಷ ರೂಪಾಯಿ ಮೇಲೆ ಆಗೈತಿ. ಆಗೈತಲ್ಲ? ಈಗ ಜಸ್ಟ್ ಈಗ ತಾನೇ ನಿಮ್ಮ ತಿಪ್ಪೇಸ್ವಾಮಿ ಹತ್ರ ಮಾತಾಡಿದ್ದೀವಿ ನಾವು. ಈಗ ಆ 2 ಎಕರೆ ಮಾರ್ಚಲ್ಲಿ ಹಚ್ಚಿರೋದು, ಇದಕ್ಕೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕ್ಯಾನಿನ್ ಬರುತ್ತಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಕೊಡ್ಲಿಕ್ಕೆ ತಂದಾರ, ಹೌದಾ? ಈಗ ಒಳ್ಳೆ ಚೆನ್ನಾಗಿ ಬರ್ತೈತಲ್ಲ? ಭಾಳ ಚೆನ್ನಾಗಿ ಬಂದಿದೆ. ಭಾಳ ಚೆನ್ನಾಗಿ ಬಂದತ್ತಲ್ಲ? ಈಗ ಇದು ಕೂಡ ಈ ಟೊಮಟೊ ಈಗ ನೋಡ್ತದೇವಲ್ಲ, ಇದು ಚೆನ್ನಾಗಿ ಲೋಡ್ ಬಿಟ್ಟತ್ತಲ್ಲ, ಇದು ಲೋಡ್ ಬಿದ್ದತ್ ನೋಡಿ, ಚೆನ್ನಾಗಿ, ಹೌದಾ? ಗಿಡ ಒಳ್ಳೆ ಕಾಯಿ ಚೆನ್ನಾಗೈತಿ. ನಾವು ಹಿಡಿದಿರೋದು ಏಪ್ರಿಲ್ ತಿಂಗಳಿಗೆ ಹಾಕಿದ್ವಿ ಸರ್. ಇದು ಏಪ್ರಿಲ್ ತಿಂಗಳಿಗೆ ಹಾಕಿರೋ ಟೊಮಟೊ ಇದು. ಇದು ಒಂದು 2 ಎಕರೆ ಐತಿ. ಇದೀಗ ತಾನೇ ಒಂದು ನೋಡ್ಕೊಂಬಂದ್ವಿ ಅಲ್ಲಿ. ಯಾವುದು ಅಲ್ಲಿ ಇದನ್ನ ಹಾಕಿದಾರೆ ನೋಡ್ರಿ, ಹಿಂದೆ ಟೊಮಟೊ ಹಾಕಿರೋ ಜಾಗ ಎಲ್ಲನ್ನು ಹತ್ತಿ ಹಾಕಿದ್ದಾರೆ. ಅಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿದ್ರು, ಅಲ್ಲೂ ಕೂಡ ತುಂಬ ಚೆನ್ನಾಗೈತಿ. ಹತ್ತಿ ಭಾರಿ ಚೆನ್ನಾಗೈತೆ ಸರ್. ಹತ್ತಿ ಅಂತೂ ಯಾಕೆ ಅಂತಂದರೆ ಈ ಟೊಮಟೊದ್ದು ಕಸ ಕಡ್ಡಿ ಚೆನ್ನಾಗಿ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಮಣ್ಣಿ ಸೇರಿಸಿದ್ರು. ಅವ್ರ ಬ್ರದರಿಗೆ ಕೊಟ್ಟದಾರೆ ಈ ಸಲ. ಅದಂತೂ ಹತ್ತಿ ಅಂತೂ ತುಂಬ ಚೆನ್ನಾಗೈತಿ. ಈಗ ಅಟ್ ಪ್ರೆಸೆಂಟ್ ಇರೋ ರೇಟ್ನಾಗೆ ರೈತ ಬುದ್ಧಿವಂತಿಕೆಯಿಂದ ಮಾಡೋದು ಉತ್ತಮ ಅಲ್ಲ? ಇವ್ರು ಯಾವಾಗಲೂ ಕಳ್ಕಂದಲ್ಲ. ನಿಮ್ಮ ಪ್ರಕಾರ ನೀವು ನೋಡಿದಿರಲ್ಲ, ಸಂಬಂಧಿಕರ ನೋಡಿದಿರಲ್ಲ, ಅಂದಾಜು ಈಗ ಟೊಮಟೊ ಮಾಡ್ತಾನೆ ಇದಾರಲ್ಲ ಇವರು, ಹೆಂಗೆ ತಗೊಂತಿದಾರೆ ಇವರು? ತೊಗೊತಾ ಇದ್ದಾರೆ, ಒಂದು 10-20 ಲಕ್ಷ ಗಟ್ಟಲೆ ತೊಗೊಂಡಿದ್ದಾರೆ. 20 ಲಕ್ಷ ಗಟ್ಟಲೆ ತಗೊಂಡಾರಲ್ಲ? 20 ಲಕ್ಷ ಟೊಮಟೊದಲ್ಲಿ. ಬಟ್ ಇವ್ರಿಗೆ ಭಾಳ ಚೆನ್ನಾಗಿ ಹಿಡಿಸಿಬಿಟ್ಟೈತಿ. ಇವ್ರು ಹೆಂಗೆ ಗೊತ್ತಾ, ಇವರಿಗೆ ಭಾಳ ತುಂಬ ಚೆನ್ನಾಗಿ ಹಿಡಿಸಿಬಿಟ್ಟತ್ತಲ್ಲ ಟೊಮಟೊ ಅಂತ. ನಿಮಗೆ ಯಾಕೆ ಗೊತ್ತಾ, ಇವರಿಗೆ ಸಾಮಾಜಿಕ ಸಂಪರ್ಕ ಭಾಳ ತಿಪ್ಪೇಸ್ವಾಮಿ. ಹಂಗಾಗಿ ಎಲ್ಲೆಲ್ಲಿ ಯಾವ್ಯಾವ ಮಾರ್ಕೆಟ್ ರೇಟ್ ಇರ್ತತ ಅಂತಂದೇಳಿ ಅಂತ ಕಡೆ ಕಳಿಸ್ಕೊಡ್ತಾರೆ. ಸ್ವಂತ ಗಾಡಿ ಅದ ಸರ್. ಸ್ವಂತ ಗಾಡಿ ಅದಾವಲ್ಲ, ಹಾಕ್ಯಂದು ಬಿಡ್ತಾರೆ ಸರ್. ಹಾಕ್ಯಂದು ಎಲ್ಲಿಗಂತ ಅಲ್ಲಿ ಕಳಿಸಿ, ಎಲ್ಲಿ ರೇಟ್ ಇರ್ತತ ಅಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಚೆನ್ನಾಗಿ ಬಂದತಿ ಅನಿಸ್ತತ ನಿಮಗೆ? ಚೆನ್ನಾಗಿ ಬಂದ ಸರ್, ತುಂಬ ಚೆನ್ನಾಗಿ ಬಂದಲ್ಲ? ಈಗ ಎಲ್ಲ ರೈತರು ಈ ಕೀಪಿಂಗ್ ಕ್ವಾಲಿಟಿ ಐತಲ್ಲ, ಈ ಕೀಪಿಂಗ್ ಕ್ವಾಲಿಟಿ ಐತಲ್ಲ, ಸುಮಾರು ವಾರಗಟ್ಲೆ ಇಟ್ಟರು ಕೆಡದಲ್ಲಿ. ಇದು ಕೆಡದಲ್ಲಿ ಸರ್. ಗಟ್ಟಿ ಕಾಯಿ ಅಲ್ಲ? ಗಟ್ಟಿ ಕಾಯಿ ಹಣ್ಣು ಆದ್ಮೇಲೂ ಕೂಡ ಸುಮಾರು ವಾರಗಟ್ಲೆ ಇರ್ತದ. ಹಣ್ಣು ಆದ್ಮೇಲೂ ಕೂಡ ಗಟ್ಟಿ ಇರ್ತದಲ್ಲ? ಇದು ಉತ್ತಮ ಅನ್ಸುತ್ತಾ? ಈ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಕೊಡೋದು ಕ್ಯಾನಿನ್ ಬರುತ್ತಲ್ಲ, ಉತ್ತಮನ ಏನ್ ಅನ್ಸತಿ? ಚೆನ್ನಾಗಿ ಸರ್. ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಿದ್ದೀರಾ? ಮಿಕ್ಸ್ ಮಾಡಿ ನೀರು ಮಿಕ್ಸಿ ಬೆರೆಸಿ ಇದ್ರ ಡ್ರಿಪ್ನಾಗ ಕೊಡ್ತೀವಿ. ಡ್ರಿಪ್ನಾಗ ಕೊಟ್ಬಿಡ್ತೀರಲ್ಲ, ಪಾಡ ಅನ್ಸತಿ? ಉತ್ತಮ. ಥ್ಯಾಂಕ್ ಯು ಪಾ ತಿಪ್ಪೇಸ್ವಾಮಿ, ಥ್ಯಾಂಕ್ ಯು. ನೋಡಿದ್ರಲ್ಲ ರೈತ ಬಾಂಧವರೇ, ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ. ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕಾಗಿ ಅಂತ ತಿಳಿಸ್ತಾ, ದಯಮಾಡಿ ಈ ರೀತಿ ವಿಷಮುಕ್ತ ಆಹಾರನ ಸಮಾಜಕ್ಕೆ ಕೊಡ್ರಿ. ಸಮಾಜದಲ್ಲಿ ಇಂಥ ಉತ್ತಮವಾಗಿರ್ತಕ್ಕಂಥ ಟೊಮಟೊ ತಿಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ರೂಪಿಸ್ಕೊಂತಕ್ಕಂಥ ಸಾವಿರಾರು ಜನ ಈ ರೈತ ಬಾಂಧವರ ಜೊತೆಗೆ ಗ್ರಾಹಕರು ಕೂಡ ಇರ್ತಾರೆ. ದಯಮಾಡಿ ರಾಸಾಯನಿಕ ಮುಕ್ತ ಕೃಷಿ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಅಂತ ತಿಳಿಸ್ತಾ, ನಮ್ಮ ನೇರ ಪ್ರಸಾರದಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ರೈತ ಬಂಧುಗಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು. 9972699813. ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು,
RHS ಮ್ಯಾನ್ಷನ್ ಇಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ, ಇಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ, ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ. ಇನ್ನೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ, ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 9945774346. ಥ್ಯಾಂಕ್ ಯು. ಈ ರೀತಿ ಹೆಸರನ್ನು ಹೊಂದಿರತಕ್ಕಂಥ ಭೂಮಿ ತಾಯಿ ಕಷ್ಟಪಟ್ಟರೆ ಉತ್ತಮವಾಗಿರ್ತಕ್ಕಂಥ ಇಳುವರಿ ಬರುತ್ತೆ ಅನ್ನೋದಕ್ಕೆ ಈ ತಿಪ್ಪೇಸ್ವಾಮಿ ತೋಟದ ಉದಾಹರಣೆ.